ಅಪ್ರತಿಮ ನಾಯಕ, ಅಪರೂಪದ ರಾಜಕಾರಣಿ, ವರ್ಣರಂಜಿತ ವಿಶೇಷವಾದಂಥ ವ್ಯಕ್ತಿತ್ವವುಳ್ಳಂಥ ಕನ್ನಡ ನಾಡಿನ ಮದ್ದೂರು ಮಲ್ಲಯ್ಯನವರ ಸುಪುತ್ರರಾಗಿರ್ತಂಥ ಶ್ರೀ ಕೃಷ್ಣರವರು, ಎಸ್.ಎಂ. ಕೃಷ್ಣರವರು ನಿಧನರಾಗಿರ್ತಕ್ಕಂಥ ವಾರ್ತೆಯನ್ನು ಕೇಳಿ ಅವರೆಲ್ಲ ಅಭಿಮಾನಿಗಳಿಗೂ ಕೂಡ ದುಃಖ ತಪ್ತರಾಗಿದ್ದೇವೆ. ರಾಜ್ಯಕ್ಕೆ ತುಂಬಲಾರದಂಥ ನಷ್ಟ ಆಗಿದೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಶ್ರೀ ಎಸ್.ಎಂ. ಕೃಷ್ಣರವರು 1962ರಲ್ಲಿ ಮದ್ದೂರಿನಿಂದ ಪಕ್ಷೇತರರಾಗಿ ಏನು ಚುನಾವಣೆ ಸ್ಪರ್ಧೆ ಮಾಡ್ತಾರೆ, ಕೆ.ವಿ. ಶಂಕರೇಗೌಡರು ಶಿಕ್ಷಣ ಸಚಿವರಾಗಿದ್ದಂಥವರು, ಆ ಭಾಗದ ಹಿರಿಯ ನಾಗರಿಕರಾಗಿದ್ದಂಥವರು, ಜವಾಹರ್ಲಾಲ್ ನೆಹರೂರವರು ಕೂಡ ಬಂದು ಕೆ.ವಿ. ಶಂಕರೇಗೌಡರ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ಮಾಡಿದ್ರೂ ಕೂಡ ಪಕ್ಷೇತರರಾಗಿ ಪ್ರಪ್ರಥಮ ಚುನಾವಣೆಯಲ್ಲಿ ಶ್ರೀ ಎಸ್.ಎಂ. ಕೃಷ್ಣರವರು ಗೆದ್ದು ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾರೆ. 1968ರಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯರಾಗಿದ್ದಂಥ ಶಿವನಂಜಪ್ಪನವರ ಅಕಾಲಿಕ ನಿಧನದಿಂದ ಆ ಉಪಚುನಾವಣೆಯಲ್ಲಿ ಗೆದ್ದು ಲೋಕಸಭೆಯನ್ನು ಪ್ರವೇಶ ಮಾಡ್ತಾರೆ. ಅದಾದ ನಂತರ 1971ರಲ್ಲಿ, ಅದಕ್ಕಿಂತ ಮುಂಚೆ ಅವರು ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಲೋಯಾರ್ ಅವರು, ಮಧುದಂಡವತಿಯವರು, ಜೋಶಿಯವರ ಜೊತೆ ಸೇರಿ ರಾಜಕಾರಣವನ್ನು ಮಾಡ್ತಾರೆ. 1971ರಲ್ಲಿ ಇಂದಿರಾ ಗಾಂಧಿಯವರ ಜೊತೆ ಸೇರಿ 72ರಿಂದ 76ವರೆಗೂ ಕೂಡ ವಿದೇಶಾಂಗ ಸಚಿವರು, ಕೈಗಾರಿಕಾ ಸಚಿವರು, ಹಣಕಾಸು ಸಚಿವರು, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರು ಎಲ್ಲವನ್ನು ಕೂಡ ಮಾಡಿ ನಮ್ಮ ರಾಜ್ಯಕ್ಕೆ ಒಂದು ಕೀರ್ತಿಯನ್ನ ತಂದಂತ ಶ್ರೀ ಎಸ್ ಎಂ ಕೃಷ್ಣರವರು. ಅದಾದ ನಂತರ 77ರಲ್ಲಿ ಕಾಂಗ್ರೆಸ್ಸು ಇಬ್ಬಾಗ ಆದಾಗ ಬ್ರಹ್ಮಾನಂದ ರೆಡ್ಡಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ, ಕೆ ಎಚ್ ಪಾಟೀಲರು ಕರ್ನಾಟಕ ರಾಜ್ಯದ ಬ್ರಹ್ಮಾನಂದ ರೆಡ್ಡಿ ಪಕ್ಷದ ಅಧ್ಯಕ್ಷರಾಗಿ, ನಮ್ಮ ಭೀಮಣ್ಣ ಖಂಡ್ರೆ ಅವರು, ಎಚ್ ಎನ್ ನಂಜೇಗೌಡರು, ನಜೀರ್ ಸಾಬ್ರು, ನಾಗರತ್ನಂನವರು, ಎಸ್ ಎಂ ಕೃಷ್ಣ ಅವರು ಎಲ್ಲರೂ ಕೂಡ ರೆಡ್ಡಿ ಕಾಂಗ್ರೆಸ್ ಪಕ್ಷ ಇಬ್ಬಾಗಾಗಿ ಇಂದಿರಾ ಕಾಂಗ್ರೆಸ್ ವಿರುದ್ಧವಾಗಿ ಚುನಾವಣೆಯನ್ನು ಮಾಡ್ತಾರೆ ಕೆ ಎಚ್ ಪಾಟೀಲರ ನೇತೃತ್ವದಲ್ಲಿ. ಆದರೆ ಇಂದಿರಾ ಕಾಂಗ್ರೆಸ್ ಅವತ್ತು ಗೆದ್ದು ಅವತ್ತೊಂದು ಹೇಳ್ತಾರೆ, ಆ ಚುನಾವಣೆಯಲ್ಲಿ ಹೇಳ್ತಾರೆ, ನಾವು ಕೆ ಪುಟ್ಟಸ್ವಾಮಿ ಅವ್ರ ಜೊತೆ ಹೋಯ್ತಾ ಇದ್ದೆ ಚುನಾವಣೆಗೆ 76ರಲ್ಲಿ ತುಳಸಿದಾಸಪ್ಪನವ್ರ ಚುನಾವಣೆಗೆ. ಗೋಡೆಗಳೆಲ್ಲ ಬರೆದಿದ್ರು, ನೋಡಿ ಸರ್ ಹೆಂಗೆ ಬರೆದವ್ರೆ ಎಂದೆ. ಹಸುಗೆ ಹಾಲಿಲ್ಲ, ಕರುಗೆ ಹುಲ್ಲಿಲ್ಲ, ಇಂದಿರಾ ಗಾಂಧಿ ಓಟಿಲ್ಲ ಅಂತ ಬರೆದಿದ್ರು. ಅದನ್ನ ಅವತ್ತು ಕೆ ಪುಟ್ಟಸ್ವಾಮಿ ಅವ್ರು ಹೇಳ್ತಾರೆ ತಿರುಗಿಸಿ, ಚೆನ್ನಾಗಿ ಬರೆದಿದ್ದಾರಲ್ಲ ಅದನ್ನೇ, ಹಸುಗೆ ಹುಲ್ಲು, ಕರುಗೆ ಹಾಲು, ಇಂದಿರಾ ಗಾಂಧಿ ಅವ್ರ ಓಟು. ಇದನ್ನು ಕೆ ಪುಟ್ಟಸ್ವಾಮಿ ಅವರು ಅದನ್ನ ರಿಪೀಟ್ ಮಾಡಿ ವಾಪಸ್ ಹೇಳ್ತಾರೆ. 80ನೇ ಇಸ್ವಿಯಲ್ಲಿ ಎಲ್ಲರೂ ಕೂಡ ಮತ್ತೆ ಕಾಂಗ್ರೆಸ್ ಎಚ್ ಎನ್ ನಂಜೇಗೌಡರ ಫಸ್ಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ, ನಾವೆಲ್ಲ ಕೆಂಪೇಗೌಡರು, ನಾಗರತ್ನಂನವರು, ನಜೀರ್ ಸಾಬ್ರು ಅವ್ರ ಜೊತೆ ಇದ್ವಿ ನಾವು ಟೀಮಲ್ಲಿ, ಎಸ್ ಪುಟ್ಟಸ್ವಾಮಿ ಅವರು ನಾವೆಲ್ಲ.